ಪರಿಚಯಿಸಿದ ಹುಡುಗ ಅಂತ ಕರೀತಾರೆ. ಹಾಗೆ ಏನು ಇವತ್ತು ನೀವು ಮೊದಲೇ ಹೆಜ್ಜೆ ಇಟ್ಟಿದ್ದೀರೋ, ತಾಲೂಕು ಮಟ್ಟ ಗೆದ್ದಿದ್ರ, ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸ್ತೀರ, ಆ ಒಂದು ಕೀರ್ತಿಯನ್ನು ಗೆದ್ದರೆ ಈ ಶಾಲೆಗೆ ಬರುತ್ತೆ. ತಾಲೂಕು ಮಟ್ಟ ಎಲ್ಲಿ ನಡೀತು? ಅಂಚೆ ಗ್ರಾಮದಲ್ಲಿ ನಡೀತು. ಈಗ ಎಲ್ಲಿ ಗೆದ್ದಿದ್ದೀರಾ? ಜಿಲ್ಲಾ ಮಟ್ಟ ಗೆದ್ದಿದ್ದೀವಿ. ಜಿಲ್ಲೆಯಿಂದ ಗೆದ್ದರೆ ಏನು, ನಮ್ಮ ತಾಲೂಕಿಗೆ ಹೆಸರು ಬರುತ್ತೆ, ನಮ್ಮ ಜಿಲ್ಲೆಗೆ ಹೆಸರು ಬರುತ್ತೆ. ನೀವು ಅದಕ್ಕಿಂತ ಮುಂದೆ ಹೋದ್ರೆ ವಿಭಾಗ ಮಟ್ಟಕ್ಕೆ ಹೋಗ್ತೀರ, ಅಲ್ಲೂ ನಮ್ಮ ಹೆಸರನ್ನ ಗಳಿಸಿ ಒಂದು ಇಷ್ಟು ಸಂಘಟನೆ ಮಾಡಿ ಉತ್ತಮ ರೀತಿಯಲ್ಲಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದರೆ ಈ ಗ್ರಾಮಸ್ಥರಿಗೆ, ಈ ಶಾಲೆಯ ಎಲ್ಲ ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ ಹಾಗೂ ನನ್ನ ಸಮಾಜದ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದೀರಾ. ಇನ್ನು ಮುಂದೆ ಇದೇ ರೀತಿ ಇರಲಿ ಅಂತ ಹೇಳ್ತಾ ಒಂದೆರಡು ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ವಿಭಾಗಕ ಪರೀಕ್ಷಕರಿಗೆ ಶಾಲೆಯ ಪರವಾಗಿ ಸ್ಥಾನವನ್ನು ಪಡೆದಿರತಕ್ಕಂತಹ ಸರ್ಕಾರಿ ಪ್ರೌಢಶಾಲೆಯ ವರ್ಣ ಹೋಬಳಿ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು. ಈ ಒಂದು ಬಹುಮಾನವನ್ನ ಕುಮಾರಸ್ವಾಮಿ ಅವರು, ಎಸ್ ಸಿ ಕುಮಾರಸ್ವಾಮಿ ಅವರು ವೇದಿಕೆಗೆ ಅಲ್ಲೇ ಕ್ಯಾಪ್ಟನ್ ಈಗ ಟ್ರೋಫಿಯನ್ನು ಸ್ವೀಕರಿಸಬೇಕು. ವಿಜಯವಂತ ಟ್ರೋಫಿಯನ್ನು ಸ್ವೀಕರಿಸಬೇಕು ಅಂತ ಹೋಗ್ತಾ ಇದೀವಿ. ಟ್ರೋಫಿಯನ್ನ ನಮ್ಮ ಎಚ್ ಸಿ ಕುಮಾರಸ್ವಾಮಿ ಅವರು ಕೊಡ್ಬೇಕು. ವಿಜಯ ಬಹುಮಾನ ಇಸ್ಕೊಳ್ಳಿ. ಅಲ್ಲಿ ಕೊಟ್ಟು ಕೂರಿಸ್ಬಿಟ್ಟು ಇವ್ರನ್ನ ಬನ್ನಿ, ಮುಂದೆ ಬನ್ನಿ ಸರ್, ಮುಂದೆ ಬನ್ನಿ. ವರ್ಣ ಶಾಲೆಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಪ್ರಥಮ ಸ್ಥಾನ ಒಬ್ರು ಫ್ಯೂಮ್ಸ್ ತರ್ತೀರಾ? ಕ್ಯಾಪ್ಟನ್ ವಾಪಸ್ ಹಾಕು, ಕೆಳಗೆ ಕೂತ್ಕೊಳ್ಳೋ, ನಿಂದು ಕೂತ್ಕೊಳ್ಳಪ್ಪ, ಕೆಳಗೆ ಕೂತ್ಕೊ, ವಾಪಸ್ ಹಾಕು. ಕ್ಯಾಪ್ಟನ್ ವಾಪಸ್ ಬಿಟ್ರಿ, ಹೇಳಬೇಡ.
ಪ್ರಥಮ ಸ್ಥಾನವನ್ನು ಪಡೆಯಲಿ ಅಂತ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಿ ವಿನಂತಿಸಿಕೊಡಿ. ವಿಡಿಯೋ ಮಾಡ್ತಾ ಇದ್ರಿ, ಫೋಟೋ ಹೊಡಿತಾರೆ ನೀವು. ಫೋಟೋ ಬರಲ್ಲ ಮಕ್ಕಳ GHS ಸಂಚೆ ಅಂತ ಯೂಟ್ಯೂಬ್ ಅಲ್ಲಿ ನೋಡಿ ಬರ್ತದೆ. ಇವತ್ತು ನಡೆದಂತಹ ಕ್ರೀಡಾಕೂಟದ ಕಾರ್ಯಕ್ರಮವನ್ನು ಯೂಟ್ಯೂಬ್ನಲ್ಲಿ GHS ಅಂಚೆ ಅಂತ ಹೇಳಿ ಇದು ಮಾಡೋದ್ರಲ್ಲಿ ಮಾಹಿತಿಗಳು ಲೈವ್ನಲ್ಲಿ ನೋಡ್ಬೋದು, ರೆಕಾರ್ಡಲ್ಲೂ ಕೂಡ ನೋಡ್ಬೋದು. ಇದನ್ನ ನಮ್ಮ ಶಾಲೆಯ ಗೋಪಾಲ್ ಕೃಷ್ಣ ಅವರು ಅದನ್ನ ಬಹಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಯಾರು ಕೂಡ ನಾವು ಫೋಟೋದಲ್ಲಿ ಬರಲಿಲ್ಲ, ವಿಡಿಯೋದಲ್ಲಿ ಬರಲಿಲ್ಲ ಅಂತ ವ್ಯಥೆ ಕೊಡಕ್ಕೆ ಹೋಗ್ಬೇಡಿ. ದಯವಿಟ್ಟು ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಕೈಯಲ್ಲಿ ಇಟ್ಕೋಬೇಕು, ಅದು ಕೈಯಲ್ಲಿ ಹಂಗೆ ಇಟ್ಕೋಬೇಕು. ಅದೇ ಮುಳೋದೆಲ್ಲ ಆಯ್ತು ಕೂಡ. ಮತ್ತೆ ಶಾಲೆಗೆ ಸಾಕಾರ ಮತ್ತೊಮ್ಮೆ ಕಾರ್ಯಕ್ರಮಗಳು ಆಗ್ತಾ ಇದ್ದಾರೆ. ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾವು ಕೇಳ್ಕೊಂಡಾಗಿದೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವಂತಹ ಎಲ್ಲ ಗ್ರಾಮಸ್ಥರಿಗೂ, ಶಿಕ್ಷಕರಿಗೂ, ಎಲ್ಲ ವಿದ್ಯಾರ್ಥಿಗಳು